ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕಬನಹಟ್ಟಿ ತಾಲೂಕಿನ ರಬಕವಿಯ ಕಂಠಿ ಬಸವೇಶ್ವರ ದೇವಸ್ಥಾನದ ಹತ್ತಿರ ಇರುವ ಮೊಹಮ್ಮದ್ ಅಲಿ ಹುಸೇನ್ ಸಾಬ್ ಗೋಕಾಕ್ ಒಡೆತನಕ್ಕೆ ಸೇರಿದ ಬಡಂಗ ಫ್ಯಾಕ್ಟರಿ ಕಳೆದ 2-3 ತಿಂಗಳ ಹಿಂದೆ ಮಧ್ಯರಾತ್ರಿ 1 ಗಂಟೆಗೆ ಭಾರತ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಬಡಂಗ ಫ್ಯಾಕ್ಟರಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಭಾರತ ಗ್ಯಾಸ್ ಏಜೆನ್ಸಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು ಮತ್ತು ರಬಕವಿ ಬನಹಟ್ಟಿ ತಹಶೀಲ್ದಾರ್ ಸಿಬ್ಬಂದಿಯವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಸಿಲಿಂಡರ್ ಸ್ಫೋಟಕ್ಕೆ ಕರಕಲಾದ ಫ್ಯಾಕ್ಟರಿಯನ್ನ ಸಂಪೂರ್ಣ ವೀಕ್ಷಿಸಿ ಅತಿ ಶೀಘ್ರದಲ್ಲಿ ಪರಿಹಾರ ನೀಡುತ್ತೇವೆ ಎಂದು ಹೇಳಿ ಹೋದವರು ಇಲ್ಲಿಯ ತನಕ ನಯಾ ಪೈಸೆ ಪರಿಹಾರ ಕೊಟ್ಟಿಲ್ಲ. ಇದು ಕಮರ್ಷಿಯಲ್ ಗ್ಯಾಸ್ ಇರೋದ್ರಿಂದ ಭಾರತ್ ಏಜೆನ್ಸಿಗೆ ಸೇರಿದ ಇನ್ಸೂರೆನ್ಸ್ ಕೂಡ ಇದೆ. ಆದ್ರೂ ಭಾರತ್ ಗ್ಯಾಸ್ ಏಜೆನ್ಸಿಯವರು ಪರಿಹಾರ ಕೊಡೋಕೆ ಇಲ್ಲಿಯ ತನಕ ಮನಸ್ಸು ಮಾಡಿಲ್ಲ. ಇದರಿಂದ ಬಡಂಗ ಫ್ಯಾಕ್ಟರಿ ಮಾಲೀಕ ದಿನನಿತ್ಯ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಮತ್ತು ಜಮಖಂಡಿ ಉಪವಿಭಾಗ ಅಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಇಲ್ಲಿಯ ತನಕ ನಯಾ ಪೈಸೆ ಪರಿಹಾರ ಬಂದಿಲ್ಲ. ಸುಟ್ಟು ಕರಕಲಾದ ಬಡಂಗ ಫ್ಯಾಕ್ಟರಿ ಮಾಲೀಕರು ಮತ್ತು ಅವರ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಮತ್ತು ಭಾರತ ಗ್ಯಾಸ್ ಏಜೆನ್ಸಿ ಎಚ್ಚೆತ್ತುಕೊಂಡು ಪರಿಹಾರ ನೀಡಿ, ಇಲ್ಲ ಅಂದ್ರೆ ಪ್ರತಿಭಟನೆ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡುತ್ತೀವಿ ಅಂತ ಬಡಂಗ ಫ್ಯಾಕ್ಟರಿ ಮಾಲೀಕ ಮೊಹಮ್ಮದ್ ಅಲಿ ಹುಸೇನ್ ಸಾಬ್ ಗೋಕಾಕ್ ಹೇಳಿದ್ದಾರೆ. ನಾನು ಮೊಹಮ್ಮದ್ ಅಲಿ ಹುಸೇನ್ ಸಾಬ್ ಗೋಕಾಕ್ ರಬಕೆ ನಗರದಲ್ಲಿ ವಾಸಿಸುತ್ತೇನೆ. ನಮ್ದು ಫ್ಯಾಕ್ಟ್ರಿ ಲಕ್ಕಿ ಜಿ ಫುಡ್ ಫ್ಯಾಕ್ಟ್ರಿ ಅಂತ ಹೇಳಿ ಬಡಂಗ್ ಫ್ಯಾಕ್ಟ್ರಿ ನಮ್ದು 3 ತಿಂಗಳ ಮುಂಚೆ ನಮ್ಮ ಫ್ಯಾಕ್ಟ್ರಿ ಸುಟ್ಟ ಭಸ್ಮ ಆಗಿತ್ತು. ನಮ್ದು ಗ್ಯಾಸ್ ಬ್ಲಾಸ್ಟ್ ಆಗಿ ಭಾರತ್ ಗ್ಯಾಸ್ ಕಮರ್ಷಿಯಲ್ ಇದ್ದರವ 3 ಗ್ಯಾಸ್ ಬಂದು ಸ್ಫೋಟ ಆಗ್ಯಾವು. ಅದಕ್ಕೇನೈತಿ ಅವ್ರ ಆಫೀಸ್ದಾರು ಬಂದು ಏನು ನಮ್ಮ ಪರಿಹಾರ ಕೊಡಾಕತ್ತಿಲ್ಲ. ನಾವು ಬಾಗಲಕೋಟೆ ಜಿಲ್ಲಾಧಿಕಾರಿಗೆ ಹೋಗಿ ಒಂದು ಅರ್ಜಿ ಕೊಟ್ಟಿವಿ. ಆಮೇಲೆ ನಮ್ಮ ತಹಶೀಲ್ದಾರ್ ಆಫೀಸ್ಗೆ ಅರ್ಜಿ ಕೊಟ್ಟಿವಿ. ಅವ್ರ ಸಹ ಬಂದಿಲ್ಲ ಇನ್ನೂ ಮಟ್ಟ. ನಾವು ಬೀದಿ ಮ್ಯಾಗ ಅದೀವ್ರಿ. ನಮ್ಗೆ ಭಾಳ ತ್ರಾಸ ಐತಿ. ಕಮರ್ಷಿಯಲ್ ಮ್ಯಾಗ ಒಂದು ಸಿಲಿಂಡರ್ ಮ್ಯಾಗ 50 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇರ್ತೈತಿ ರೀ. ಅವ್ರು ಸಹ ಏನು ಕೊಡಾಕ್ತಾ ಇರಲಿಲ್ಲ. ನಾವೇನೈತಿ ಬೀದಿ ಮ್ಯಾಗ ಬರಾಕತ್ತೀವ್ರಿ. ಈಗ ನಾವು ಎಲ್ಲ ತ್ರಾಸನಾಗಿದ್ರಿ. ಆಮೇಲೆ ಏನೈತಿ ನಮಗೆ ರೊಕ್ಕದ ಅಡಚಣೆ ಭಾಳ ಐತಿ. 50-60-70 ಲಕ್ಷ ರೂಪಾಯಿ ನಮ್ಗೆ ನುಕ್ಸಾನ ಆಗೈತಿ ರೀ. ಅದಕ್ಕೇನೈತಿ ನಾವು ಮನವಿ ಮಾಡ್ತೀವಿ. ನಮ್ಗೇನೈತಿ ಎಲ್ಲ ಅಧಿಕಾರಿಗಳು ಕೂಡಿ ನಾವು ಜಿಲ್ಲಾಧಿಕಾರಿಗೆ ಆಮೇಲೆ ಜಮಖಂಡಿ ಎಸಿ ಸಾಹೇಬರಿಗೆ ಬನಟ್ಟಿ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟೋದ್ರಿ. ನಾವು ಕೊಟ್ಟರು ಏನೈತಿ ಅವರು ಏನೋ ನಮಗೆ ಬಂದು ಭೇಟಿ ಆಗಾಕತ್ತಾ ಇರಲಿಲ್ಲ. ನಮಗೆ ಭಾಳ ತ್ರಾಸ ಆಗದಿರಿ. ಈಗ ಏನೈತಿ ನಾವು ಉಪವಾಸ ಸತ್ಯಾಗ್ರಹ ಕುಂಡ್ರದು ನಮ್ದು ಪರಿಸ್ಥಿತಿ ಆಗೈತಿ. ನಾವು ಉಪವಾಸ ಸತ್ಯಾಗ್ರಹ ಕುಂಡಿರ್ತೀವಿ. ನೀವು ಏನು ಬಂದು ನಮಗೆ ಏನೈತಿ ಅದಕ್ಕೆ ಪರಿಹಾರ ಕೊಡಿಸ್ಬೇಕ್ರಿ, ನಂದ ವಿನಂತಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.